ನಮಸ್ಕಾರ ಸ್ನೇಹಿತರೆ, ನೀವು ಸಹ ಹೂವಿನ ಪಾಟ್ನಲ್ಲಿ ಮುಳ್ಳಿನ ಗಿಡಗಳು ಅಥವಾ ಕಳ್ಳಿಯ ಗಿಡಗಳನ್ನು ಹಚ್ಚಿರೋದನ್ನು ನೋಡಿರ್ತೀರ. ವಿಡಿಯೋದಲ್ಲಿ ನೀವು ನೋಡ್ತಾ ಇರುವಂಥ ಸಸ್ಯವೂ ಕೂಡ ಮುಳ್ಳಿನ ಗಿಡದ ಶ್ರೇಣಿಯಲ್ಲಿ ಬರುತ್ತದೆ. ಸ್ನೇಹಿತರೆ, ಭೂಮಿಯ ಮೇಲಿರುವಂಥ ಎಲ್ಲ ವಸ್ತುಗಳು, ಎಲ್ಲ ರೀತಿಯ ವಿಷಯಗಳು ಮತ್ತು ಎಲ್ಲ ಮರಗಿಡಗಳು ತಮ್ಮದೇ ಆದ ವಿಶೇಷತೆಯನ್ನು ಹೊಂದಿರುತ್ತವೆ. ಸ್ನೇಹಿತರೆ, ಈ ಸಸ್ಯದ ಹೆಸರು ಸೇಹುಡ ಆಗಿದೆ. ಇದನ್ನು ಹಲವು ಪ್ರದೇಶಗಳಲ್ಲಿ ತುಹಡ್ ಅಂತ ಕರೆಯುತ್ತಾರೆ. ಸ್ನೇಹಿತರೆ, ಇಂದಿನ ಈ ವಿಡಿಯೋವನ್ನು ನೀವು ತುಂಬ ಗಮನವಿಟ್ಟು ನೋಡಿರಿ. ಇನ್ನು ನಾನು ನಿಮಗೆ ಇದರ ಆಯುರ್ವೇದಿಕ ಲಾಭಗಳನ್ನು ತಿಳಿಸ್ತೀನಿ, ಜೊತೆಗೆ ಧಾರ್ಮಿಕ ಪ್ರಯೋಗಗಳನ್ನು ತಿಳಿಸ್ಕೊಡ್ತೀನಿ. ನಮಗೆ ಇಡಿ ಸ್ನೇಹಿತರೆ, ಈ ಸಸ್ಯದ ಮೂಲಕ ನೀವು ಲಕ್ಷಾಂತರ ಕೋಟಿ ದುಡ್ಡನ್ನು ಗಳಿಸಬಹುದು. ಇಂದು ನಾನು ನಿಮಗೆ ಆಯುರ್ವೇದದ ಔಷಧಿಯ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಮೂಲಕ ನೀವು ಜನರಿಗೂ ಸಹ ಸಹಾಯವನ್ನು ಮಾಡಬಹುದು. ಜನರಿಗೆ ನೀವು ಸಹಾಯ ಮಾಡಿದ್ರೆ ಜನ ನಿಮಗೆ ಹಣ ಕೊಡ್ತಾರೆ. ಅಥವಾ ನೀವು ಜನ ಕಲ್ಯಾಣ ಮಾಡಲು ಇಷ್ಟಪಡ್ತಾ ಇದ್ದರೆ ಈ ಸಸ್ಯದ ಸಹಾಯದಿಂದ ಹಲವಾರು ಜನರಿಗೆ ಜನ ಕಲ್ಯಾಣದ ರೂಪದಲ್ಲಿ ಅವರ ಕಾಯಿಲೆಗಳನ್ನು ದೂರ ಮಾಡಲು ಈ ಸಸ್ಯವನ್ನು ಔಷಧಿಯ ರೂಪದಲ್ಲಿ ಪ್ರಯೋಗಿಸಬಹುದು. ಸ್ನೇಹಿತರೆ, ಈ ಸಸ್ಯವು ದಿವ್ಯ ಮತ್ತು ಚಮತ್ಕಾರಿಕ ಶಕ್ತಿಯನ್ನು ಒಳಗೊಂಡಿದೆ. ಸ್ನೇಹಿತರೆ, ನಮ್ಮೆಲ್ಲರ ಮನೆಯ ಹತ್ತಿರದಲ್ಲಿ ಈ ರೀತಿಯ ಹಲವಾರು ಮರಗಿಡಗಳು ಇರುತ್ತವೆ. ಇವು ಯಾವುದಾದ್ರೂ ಕಾಯಿಲೆಗಳನ್ನು ದೂರ ಮಾಡೋದರಲ್ಲಿ ಖಂಡಿತವಾಗಿ ಉಪಯೋಗಕ್ಕೆ ಬರುತ್ತವೆ. ಆದರೆ ತುಂಬ ಜನರಿಗೆ ಸರಿಯಾದ ಮಾಹಿತಿ ಜ್ಞಾನ ಗೊತ್ತಿಲ್ಲದ ಕಾರಣದಿಂದಾಗಿ ಆ ಮರಗಿಡಗಳೆಲ್ಲ ಮನೆಯ ಹತ್ತಿರ ಸುಮ್ಮನೆ ಇದ್ದು ಬಿಡುತ್ತವೆ. ಕೆಲವರು ಅವುಗಳನ್ನು ಕಸ ಅಂತ ತಿಳಿದಿರ್ತಾರೆ. ಸ್ನೇಹಿತರೆ, ಯಾವತ್ತಿಗೂ ನಾವು ನಮ್ಮ ಕನ್ನಡ ಮಾಸ್ಟರ್ಸ್ ಚಾನಲ್ನಲ್ಲಿ ಮನೆಯ ಹತ್ತಿರದಲ್ಲಿ ಸಿಗುವಂಥ ಗಿಡಮೂಲಿಕೆಗಳಾಗಲಿ, ಕಾಡು ಪ್ರದೇಶದಲ್ಲಿ ಸಿಗುವಂಥ ಸಸ್ಯಗಳ ಬಗ್ಗೆ ಇರುವಂಥ ಮಾಹಿತಿ, ಔಷಧಿಯ ಗುಣ ಆಗಲಿ, ಅವುಗಳ ಆಯುರ್ವೇದಿಕ ಪ್ರಯೋಗಗಳಾಗಲಿ, ಉಪಾಯಗಳನ್ನು ನಮ್ಮ ಚಾನಲ್ನಲ್ಲಿ ತಿಳಿಸ್ತಾ ಇರ್ತೀವಿ. ಸ್ನೇಹಿತರೆ, ನಮ್ಮ ಉದ್ದೇಶ ಒಂದೇ ಆಗಿದೆ, ಸಮಾಜದಲ್ಲಿ ಜನರೆಲ್ಲ ಆಯುರ್ವೇದಿಕ ಮಾಹಿತಿಯನ್ನು ಕಲಿತುಕೊಳ್ಳಲಿ ಅನ್ನೋದಾಗಿದೆ. ನಮ್ಮ ಭಾರತ ಭೂಮಿಯಲ್ಲಿ ನಮ್ಮ ಚಾನಲ್ ಮೂಲಕ ಆಯುರ್ವೇದಿಕ ಜ್ಞಾನವು ನಮ್ಮ ಜನರಿಗೆಲ್ಲ ಹೋಗಿ ತಲುಪಲಿ ಅನ್ನೋ ಉದ್ದೇಶ ನಮ್ಮದಾಗಿದೆ. ಆಯುರ್ವೇದದಲ್ಲಿ ಜೀವನ ಅಡಗಿದೆ. ಸ್ನೇಹಿತರೆ, ಕೇವಲ ನಿಮ್ಮಲ್ಲಿ ನಮ್ಮ ಒಂದು ಚಿಕ್ಕ ರಿಕ್ವೆಸ್ಟ್ ಇದೆ. ಸಮಾಜ ಕಲ್ಯಾಣದಲ್ಲಿ ಆಯುರ್ವೇದವು ಅಡಗಿದೆ. ಈ ಚಿಕ್ಕದಾಗಿರುವ ಕಾರ್ಯಕ್ರಮದಲ್ಲಿ ನೀವು ನಮಗೆ ಖಂಡಿತವಾಗಿ ಸಪೋರ್ಟ್ ಮಾಡಿರಿ. ಯಾವ ರೀತಿ ನೀವು ನಮಗೆ ಸಪೋರ್ಟ್ ಮಾಡಬೇಕಂದ್ರೆ ಈ ವಿಡಿಯೋವನ್ನು ಒಂದು ಬಾರಿ ಪೂರ್ತಿಯಾಗಿ ನೋಡಬೇಕು. ಈ ವಿಡಿಯೋವನ್ನು ಮಾಹಿತಿಯನ್ನು ತಿಳಿದುಕೊಂಡ ನಂತರ ನಿಮ್ಮ ಕುಟುಂಬದವರಿಗೆ ಕಳುಹಿಸಬೇಕು. ಯಾಕಂದರೆ ಯಾವಾಗ ನೀವು ಶೇರ್ ಮಾಡ್ತೀರೋ ಆಗ ಅವರೂ ಸಹ ನೋಡ್ತಾರೆ, ಅವರಿಗೂ ಸಹ ಹೊಸದಾಗಿ ಏನಾದರೂ ಕಲಿಯಲು ಸಿಗುತ್ತದೆ. ಮರಳಿ ನಾವೆಲ್ಲರೂ ನಮ್ಮ ಭಾರತ ಭೂಮಿಗೆ ಇಂಗ್ಲೀಷ್ ಮಾತ್ರೆಗಳಿಂದ ಮುಕ್ತಿ ಕೊಡಿಸಬೇಕಾಗಿದೆ. ಸ್ನೇಹಿತರೆ, ಇಲ್ಲಿ ನಾವು ಇಂಗ್ಲೀಷ್ ಮಾತ್ರೆಗಳಿಗೆ ವಿರುದ್ಧವಾಗಿಲ್ಲ. ಹಲವಾರು ಕಂಡೀಷನ್ಗಳಾದ ಆಪರೇಷನ್ಗಳು ಇತ್ಯಾದಿಗಳಲ್ಲಿ ಇಂಗ್ಲೀಷ್ ಮಾತ್ರೆಗಳನ್ನು ನೀವು ಬಳಸಬಹುದು. ಆದರೆ ನೀವು ತುಂಬ ವರ್ಷಗಳ ತನಕ ಆರೋಗ್ಯದಿಂದ ಇರಲು ಇಷ್ಟಪಡ್ತಾ ಇದ್ದರೆ ಇಲ್ಲಿ ನೀವು ಆಯುರ್ವೇದವನ್ನು ಬಳಸಬೇಕು. ಇದು ಭಾರತ ದೇಶದ ಔಷಧಿಯಾಗಿದ್ದು ಇದು ಯಾವುದೇ ಪ್ರಕಾರದ ಹಾನಿಯನ್ನು ಉಂಟು ಮಾಡೋದಿಲ್ಲ. ಹಾಗಾದರೆ ಬನ್ನಿ ಸ್ನೇಹಿತರೆ, ತುಹಾರ್ ಸಸ್ಯದ ಧಾರ್ಮಿಕ ಮತ್ತು ಆಯುರ್ವೇದಿಕ ಪ್ರಯೋಗಗಳ ಬಗ್ಗೆ ತಿಳಿಸ್ತೀನಿ. ಸ್ನೇಹಿತರೆ, ಚಿತ್ರದಲ್ಲಿ ಕಾಣುತ್ತಿರುವಂಥ ಸಸ್ಯಕ್ಕೆ ನಿಮ್ಮಲ್ಲಿ ಯಾವ ಹೆಸರಿದೆ ಅನ್ನೋದನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿರಿ. ಯಾಕಂದರೆ ನಿಮ್ಮ ಕಾಮೆಂಟನ್ನು ಯಾರಾದರೂ ಓದಿದರೆ ಅವರಿಗೂ ಸಹ ಸಹಾಯ ಆಗುತ್ತದೆ. ಜೊತೆಗೆ ನೀವು ಯಾವ ಜಿಲ್ಲೆಯಿಂದ ನಮ್ಮ ವಿಡಿಯೋವನ್ನು ನೋಡ್ತಾ ಇದ್ದೀರಿ ಅನ್ನೋದನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಸ್ನೇಹಿತರೆ, ಒಂದು ವೇಳೆ ಯಾರಿಗಾದರೂ ಹೊಟ್ಟೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಾಗ್ತಾ ಇದ್ದರೆ ಆ ಸಮಸ್ಯೆಗಳನ್ನು ದೂರ ಮಾಡೋದ್ರಲ್ಲಿ ಇದು ರಾಮಬಾಣ ಆಗಿದೆ. ಇಲ್ಲಿ ಸಕ್ಕರೆ ಕಾಯಿಲೆ ಇರಬಹುದು, ಡೈಜೆಷನ್ ಪ್ರಾಬ್ಲಮ್ಗಳು ಇರಬಹುದು, ವಾತರೋಗ ಇರಲಿ, ಮೂಲವ್ಯಾಧಿ ಅಂತ ಸಮಸ್ಯೆಗಳಿರಬಹುದು. ಇವುಗಳನ್ನು ದೂರ ಮಾಡಲು ಇದು ರಾಮಬಾಣ ಆಗಿದೆ. ಚರಕ ಸಂಹಿತಾ ಪುಸ್ತಕದಲ್ಲಿ ಇದರ ಬಗ್ಗೆ ತುಂಬ ವಿಸ್ತಾರವಾಗಿ ತಿಳಿಸಿದ್ದಾರೆ. ಸ್ನೇಹಿತರೆ, ಈ ಸಸ್ಯವು ಶುಕ್ರಗ್ರಹಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳನ್ನು ದೂರ ಮಾಡೋದರಲ್ಲೂ ಕೂಡ ಸಹಾಯ ಮಾಡುತ್ತದೆ. ಇದು ರಕ್ತದಲ್ಲಿರುವಂಥ ಇನ್ಸುಲಿನ್ ಪ್ರಮಾಣವನ್ನು ಕಡಿಮೆ ಮಾಡುವ ಕಾರ್ಯವನ್ನು ಸಹ ಮಾಡುತ್ತದೆ. ಅಂದರೆ ಇದು ಸಕ್ಕರೆ ಕಾಯಿಲೆಯನ್ನು ನಿಯಂತ್ರಣ ಮಾಡುತ್ತದೆ. ಸ್ನೇಹಿತರೆ, ಇಲ್ಲಿ ಒಂದು ಮಾತನ್ನು ನಿಮಗೆ ಹೇಳಲು ಇಷ್ಟಪಡ್ತೀನಿ. ಈ ಆಯುರ್ವೇದಿಕ ಔಷಧಿಯನ್ನು ನೀವು ಪ್ರಯೋಗ ಮಾಡಿ ಅಥವಾ ಬಿಡಿ, ಮಾಹಿತಿಗೋಸ್ಕರ ಆದರೂ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿರಿ. ಯಾಕಂದರೆ ಯಾವಾಗ ನಿಮಗೆ ಸರಿಯಾದ ಮಾಹಿತಿ ಸಿಗುತ್ತದೆಯೋ ಆಗ ಬೇರೆಯವರಿಗೂ ಸಹ ನೀವು ಮಾಹಿತಿಯನ್ನು ತಿಳಿಸಬಹುದು. ಹಾಗಾದರೆ ಬನ್ನಿ ಸ್ನೇಹಿತರೆ, ಈ ಸಸ್ಯವನ್ನು ಯಾವ ರೋಗಕ್ಕೋಸ್ಕರ ಯಾವ ರೀತಿಯಾಗಿ ಬಳಸ್ತಾರೆ ಅನ್ನೋದನ್ನು ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುನ್ನ ನಿಮ್ಮಲ್ಲಿ ನಮ್ಮೊಂದು ಚಿಕ್ಕ ರಿಕ್ವೆಸ್ಟ್ ಇದೆ. ಇಲ್ಲಿಯ ತನಕ ವಿಡಿಯೋವನ್ನು ಲೈಕ್ ಮಾಡಿಲ್ಲ ಅಂದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿರಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡೋದನ್ನು ಮರೆಯದಿರಿ. ಕಮೆಂಟ್ ಬಾಕ್ಸ್ನಲ್ಲಿ ಜೈ ಹಿಂದ್ ಜೈ ಆಯುರ್ವೇದ ಅನ್ನೋದನ್ನು ಬರೆಯಿರಿ. ಸ್ನೇಹಿತರೆ, ನಮ್ಮ ಭಾರತ ಭೂಮಿಯಲ್ಲಿ
ಇಂಥ ಮರಗಿಡಗಳು ಇರುವುದಕ್ಕೆ ನಾವು ಹೆಮ್ಮೆ ಪಡಬೇಕು. ಭಾರತ ಮಾತೆಗೆ ನಾವು ಧನ್ಯವಾದಗಳನ್ನು ತಿಳಿಸಬೇಕು. ಈ ರೀತಿಯ ಮರಗಿಡಗಳ ಮೂಲಕ ಯಾವ ಇಂಗ್ಲಿಷ್ ಮಾತ್ರೆ ಇಲ್ಲದೆ ನಾವು ಇಂಥ ಹಲವಾರು ಕಾಯಿಲೆಗಳನ್ನು ನಾಶ ಮಾಡಿಕೊಳ್ಳಬಹುದು. ನಂಬರ್ 1, ತಲೆ ಕೂದಲುಗಳ ಉದುರುವಿಕೆಯನ್ನು ಇದು ತಡೆಯುತ್ತದೆ. ತಲೆ ಕೂದಲುಗಳು ಹೆಚ್ಚಾಗಿ ಉದುರು ಹೋಗುತ್ತಿದ್ದರೆ ಸ್ನೇಹಿತರೆ, ಈ ತೂವಾರ ಸಸ್ಯದ ಹಾಲನ್ನು ಸಮಾನ ಪ್ರಮಾಣದಲ್ಲಿ ಸಾಸಿವೆ ಎಣ್ಣೆಯಲ್ಲಿ ಹಾಕಿ ಮಿಕ್ಸ್ ಮಾಡಬೇಕು. ತಲೆಗೆ ಸ್ವಲ್ಪ ಪ್ರಮಾಣದಲ್ಲಿ ಹಚ್ಚಿಕೊಳ್ಳುತ್ತಾ ಬಂದರೆ ತಲೆ ಕೂದಲು ಉದುರುವಿಕೆ ನಿಂತು ಹೋಗುತ್ತದೆ. ಕೂದಲು ಇಲ್ಲದಂಥ ಸ್ಥಳದಲ್ಲಿ ಮರಳಿ ಕೂದಲು ಹುಟ್ಟಿ ಬರಲು ಶುರುವಾಗುತ್ತವೆ. ಸ್ನೇಹಿತರೆ, ಇದರ ಬಳಕೆಯನ್ನು ಕಿವಿ ನೋವನ್ನು ಸರಿ ಮಾಡಲು, ಕಿವುಡುತನವನ್ನು ಸರಿ ಮಾಡಲು ತುಂಬ ಉಪಯೋಗಕಾರಿಯಾಗಿದೆ. ಇದರ 3 ಸರಳ ಉಪಾಯಗಳನ್ನು ತಿಳಿಸ್ತೀನಿ. ನಿಮಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ಪ್ರಯೋಗಿಸಬಹುದು. ಎಲ್ಲಕ್ಕಿಂತ ಮೊದಲು ಕಿವಿಯಲ್ಲಿರುವಂಥ ನೋವನ್ನು ಸರಿ ಮಾಡಲು ತೊಗಟೆ ಇಲ್ಲದ ತೂವಾರ ಗಿಡದ ಟೊಂಗೆಯ ಕಟ್ಟಿಗೆಯನ್ನು ತೆಗೆದುಕೊಂಡು ಬೆಂಕಿಯಲ್ಲಿ ಅದನ್ನು ಕುದಿಸಿ ಅದರ ರಸವನ್ನು ತೆಗೆದು 1 ರಿಂದ 2 ಹನಿ ಕಿವಿಯಲ್ಲಿ ಹಾಕೋದ್ರಿಂದ ಕಿವಿಯ ನೋವು ಬೇಗನೆ ಸರಿ ಹೋಗುತ್ತದೆ. ಇದು ಪ್ರಥಮ ಪ್ರಯೋಗ ಆಗಿದೆ. ಸ್ನೇಹಿತರೆ, ಇದರ 2ನೆಯ ಪ್ರಯೋಗವನ್ನು ಹೇಳ್ತೀನಿ ಕೇಳಿ. ಸ್ನೇಹಿತರೆ, ತೂವಾರ ಸಸ್ಯದ ಮೇಲಿನ ತ್ವಚೆಯನ್ನು ತೆಗೆದು ಆ ತೊಗಟೆಯನ್ನು ತೆಗೆದುಕೊಂಡು ಯಾವುದಾದ್ರೂ ದಪ್ಪ ಇರುವಂಥ ಎಲೆಯಲ್ಲಿ ಹಾಕಿ ಬೆಂಕಿಯಲ್ಲಿ ಅದನ್ನು ಬೇಯಿಸಬೇಕು. ಆನಂತರ ಇದರ 1 ರಿಂದ 2 ಹನಿಯನ್ನು ಕಿವಿಯಲ್ಲಿ ಹಾಕೋದ್ರಿಂದ ಕಿವಿಯ ಒಳಗಡೆ ಇರುವಂಥ ನೋವು ಸರಿಯಾಗುತ್ತದೆ. ಕಿವಿಯಲ್ಲಿರುವಂಥ ಗಲೀಜು ಕೂಡ ಕ್ಲೋಸ್ ಆಗಿರುವಂಥ ಸಮಸ್ಯೆ ಕೂಡ ಕ್ಲಿಯರ್ ಆಗುತ್ತೆ. ಕಿವಿಯು ಸರಿಯಾಗಿ ಕೇಳಲು ಶುರುವಾಗುತ್ತದೆ. ಒಂದು ವೇಳೆ ಹಲ್ಲುಗಳಲ್ಲಿ ಹುಳುಗಳು ಬಿದ್ದಿದ್ದರೆ ತೂವಾರ ಸಸ್ಯದ ಬೇರನ್ನು ಬಾಯಲ್ಲಿ ಇಟ್ಟು ಕಚ್ಚೋದ್ರಿಂದ ಹಲ್ಲಿನಲ್ಲಿರುವಂಥ ಕೀಟಗಳು ನಿಧಾನವಾಗಿ ನಾಶ ಆಗುತ್ತಾ ಹೋಗುತ್ತವೆ. ಕೆಲವೊಮ್ಮೆ ಹಲ್ಲುಗಳಲ್ಲಿ ಕೀಟಗಳಾದಾಗ ಹಲ್ಲಿನ ನೋವಿನ ಸಮಸ್ಯೆಗಳು ಹಲವಾರು ರೀತಿಯಲ್ಲಿ ಕಾಡುತ್ತವೆ. ಅಂಥ ಹಲ್ಲಿನ ನೋವಿನಿಂದ ಆಚೆ ಬರಲು ನೀವು ತೂವಾರ ಸಸ್ಯದ ಪ್ರಯೋಗವನ್ನು ಮಾಡಬಹುದು. ಸ್ನೇಹಿತರೆ, ಇದರ ಒಂದು ಅದ್ಭುತವಾದ ಪ್ರಯೋಗ ಏನಿದೆ ಅಂದರೆ, ಒಂದು ವೇಳೆ ನಿಮಗೆ ಯಾವುದಾದ್ರೂ ಪ್ರಕಾರದ ಶೀತದ ಸಮಸ್ಯೆಗಳು ಕಾಡ್ತಾ ಇದ್ದರೆ ಅದರಲ್ಲಿ ಇದು ರಾಮಬಾಣದ ರೀತಿ ಕೆಲಸ ಮಾಡುತ್ತೆ. ಇದರ ಕೇವಲ 2 ಎಲೆಗಳನ್ನು ತೆಗೆದುಕೊಂಡು ಬೆಂಕಿಯಲ್ಲಿ ಸುಟ್ಟು ಕೈಯಿಂದ ಅದನ್ನು ಉಜ್ಜಿ ಅದರ 1-2 ಹನಿ ರಸವನ್ನು ತೆಗೆದು ಅದನ್ನು ಸ್ವಲ್ಪ ಪ್ರಮಾಣದಲ್ಲಿ ಕಪ್ಪು ಉಪ್ಪಿನಲ್ಲಿ ಸೇರಿಸಿ ನೀರಿನಲ್ಲಿ ಹಾಕಿಕೊಂಡು ಕುಡಿದ್ರೆ ಇಲ್ಲಿ ನಿಮಗೆ ಅದಷ್ಟೇ ದೊಡ್ಡದಾಗಿರುವ ಕೆಮ್ಮಿನ ಸಮಸ್ಯೆ ಇದ್ದರೂ ಕೂಡ, ಶೀತದ ಸಮಸ್ಯೆ ಇದ್ದರೂ ಕೂಡ ಕಡಿಮೆ ಆಗುತ್ತದೆ. 3 ರಿಂದ 4 ದಿನ ರೆಗ್ಯುಲರ್ ಆಗಿ ಇದನ್ನು ಬಳಸಿದ್ರೆ ನಿಮಗೆ ರಿಸಲ್ಟ್ ಸಿಗುತ್ತದೆ. ಕೇವಲ ಪ್ರಥಮ ದಿನದ ಪ್ರಯೋಗದಿಂದ ಅರ್ಧಕ್ಕಿಂತ ಹೆಚ್ಚಿನ ಕೆಮ್ಮಿನ ಸಮಸ್ಯೆ ನಿವಾರಣೆ ಆಗುತ್ತದೆ. ಸ್ನೇಹಿತರೆ, ಒಂದು ವೇಳೆ ಯಾವುದಾದ್ರೂ ವ್ಯಕ್ತಿಯ ಹಲ್ಲುಗಳು ಅಲುಗಾಡ್ತಾ ಇದ್ದರೆ, ಹಳೆಯ ಹಲ್ಲುಗಳು ಯಾವುದೇ ನೋವು ಇಲ್ಲದಂತೆ ಅಲುಗಾಡ್ತಾ ಇದ್ದರೆ, ಅವು ಕಿತ್ತು ಹೋಗಲಿ ಅಂತ ನೀವು ಇಷ್ಟಪಡ್ತಾ ಇದ್ದರೆ ಇದರ ಹಾಲನ್ನು ನೀವು ಅಲುಗಾಡುತ್ತಿರುವಂಥ ಹಲ್ಲಿಗೆ ಹಚ್ಚಿರಿ. ಅಲುಗಾಡುತ್ತಿರುವಂಥ ಹಲ್ಲು ಬೇಗನೆ ಉದುರಿ ಹೋಗುತ್ತದೆ. ಯಾವ ನೋವು ಇಲ್ಲದೆ ಆ ಹಲ್ಲು ಉದುರಿ ಕೆಳಗಡೆ ಬೀಳುತ್ತದೆ. ಒಂದು ವೇಳೆ ಇದರ ಹಾಲಿನಲ್ಲಿ ಅರಿಶಿಣದ ಪುಡಿಯನ್ನು ಸೇರಿಸಿ ಮೂಲವ್ಯಾಧಿಯ ಬಾಯಿಗೆ ಹಚ್ಚಿದ್ರೆ ಮೂಲವ್ಯಾಧಿ ಸಮಸ್ಯೆ ದೂರ ಆಗುತ್ತದೆ. ಸ್ನೇಹಿತರೆ, ಇದರ ಬೇರನ್ನು ಇಂಗಿನ ಜೊತೆಗೆ ಸೇರಿಸಿ ಪುಡಿ ಮಾಡಿ ಮಕ್ಕಳ ಹೊಟ್ಟೆಯ ಮೇಲೆ ಲೇಪನ ಮಾಡಿದ್ರೆ ಹೊಟ್ಟೆಯ ಸಮಸ್ಯೆ ದೂರ ಆಗುತ್ತದೆ. ಹೊಟ್ಟೆ ನೋವಿನ ಸಮಸ್ಯೆಗಳು ದೂರ ಆಗುತ್ತವೆ. ಸ್ನೇಹಿತರೆ, ಒಂದು ವೇಳೆ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ನಾಯಿ, ಬೆಕ್ಕು ಪ್ರಾಣಿಗಳಿದ್ದರೆ ಅವುಗಳಿಗೆ ಶರೀರದಲ್ಲಿ ಎಲ್ಲಾದರೂ ಗಾಯ ಆದರೆ ಇಲ್ಲಿ ಒಂದು ಕೆಲಸವನ್ನು ಖಂಡಿತವಾಗಿ ಮಾಡಿ. ಅಥವಾ ಯಾವುದಾದ್ರೂ ವ್ಯಕ್ತಿಗೆ ಪೆಟ್ಟು ಆಗಿರ್ಬೋದು, ಗಾಯ ಗುಣ ಆಗ್ತಾ ಇರೋದಿಲ್ಲ. ಇಂಥ ಹೆಚ್ಚಿನ ಸಮಸ್ಯೆಗಳು ಡಯಾಬಿಟಿಕ್ ಇರುವಂಥ ರೋಗಿಗಳಲ್ಲಿ ಕಂಡು ಬರ್ತಾ ಇರುತ್ತೆ. ಇಲ್ಲಿ ತೂವಾರ ಸಸ್ಯದ ಎಲೆಯ ಜೊತೆಗೆ ಎಕ್ಕದ ಗಿಡದ ಎಲೆಯನ್ನು ಸೇರಿಸಿ, ಕರಂಜ ಸಸ್ಯದ ಎಲೆ ಮತ್ತು ಮಲ್ಲಿಗೆ ಹೂವಿನ ಎಲೆಯ ಜೊತೆಗೆ ಸೇರಿಸಿ ಈ 4 ಎಲೆಗಳನ್ನು ಗೋಮೂತ್ರದ ಜೊತೆಗೆ ಸೇರಿಸಿ ಪೇಸ್ಟ್ ಮಾಡಬೇಕು. ಗಾಯ ಆಗಿರುವಂಥ ಸ್ಥಾನದಲ್ಲಿ ಲೇಪನ ಮಾಡಬೇಕು. ಇದರಿಂದ ಶೀಘ್ರವಾಗಿ ಗಾಯವು ಮಾಯ ಆಗುತ್ತದೆ. ಸ್ನೇಹಿತರೆ, ಧಾರ್ಮಿಕ ವಿಷಯಗಳಲ್ಲೂ ಇದರ ಪ್ರಯೋಗ ನಡೆಯುತ್ತದೆ. ಉದಾಹರಣೆಗಾಗಿ ಯಾವುದಾದ್ರೂ ಶತ್ರುಗಳು ನಿಮಗೆ ಹೆಚ್ಚಾಗಿ ತೊಂದರೆ ಕೊಡ್ತಾ ಇದ್ದರೆ, ಕಾಟ ಕೊಡ್ತಾ ಇದ್ದರೆ ವಿಧಿವಿಧಾನದಿಂದ ಸರಿಯಾದ ಕೆಲವು ನಕ್ಷತ್ರಗಳಲ್ಲಿ ಇದರ ಬೇರನ್ನು ತೆಗೆದುಕೊಂಡು ಬಂದು ಬೀಜ ಮಂತ್ರಗಳಿಂದ ಅದನ್ನು ಅಭಿಮಂತ್ರಗೊಳಿಸಿ ಶತ್ರುವ ಮನೆಗೆ ಆ ಬೇರನ್ನು ಎಸೆದರೆ ಶತ್ರುಗಳು ಸರ್ವನಾಶ ಆಗುತ್ತಾರೆ. ಆದರೆ ಈ ಪ್ರಯೋಗಗಳನ್ನು ನಾವು ಯಾಕೆ ಹೇಳೋದಿಲ್ಲ ಅಂದರೆ, ಇವುಗಳನ್ನು ಕೇವಲ ಜನ ಕಲ್ಯಾಣಕ್ಕೋಸ್ಕರ ಮಾಡಬೇಕು, ಇನ್ನೊಬ್ಬರಿಗೆ ಹಾನಿಯಾಗಲಿ ಅಂತ ಮಾಡಬಾರದು. ಈ ಚಿಕ್ಕ ಮಾಹಿತಿಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಹಾಕಿ. ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.